চল নিজ নিকেতনে। সংসার বিদেশে বিদেশির বেশে ভ্রম কেন অকারণে। মন চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 133. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ, ಸಾಕ್ಷಾತ್ಕಾರವಾದಾಗ ಹೇಗೆ ಸಾಮಾನ್ಯ ಸಾಧಕರು ಏನೂ ಸಾಕ್ಷಾತ್ಕಾರವೇ ಆಗ್ಬಿಟ್ಟಿದೆ ಅನ್ನೋ ಹಾಗೆ ನಡ್ಕೊಳ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗ. ಸಾಮಾನ್ಯ ಸಾಧಕರಾದ್ರೆ ಒಂದು ಸಣ್ಣ ಅನುಭವ ಆದ್ರೂ ಕೂಡ ಸಾಕ್ಷಾತ್ಕಾರವೇ ಆಯಿತು ಅನ್ನೋ ಹಾಗೆ ಇದ್ದು ಬಿಡ್ತಿದ್ರು. ಇನ್ನೇನು ಆಗ್ಬೇಕಾಗಿಲ್ಲ ಅನ್ನೋದನ್ನ ಅಷ್ಟರ ಮಟ್ಟಿಗೆ ತೃಪ್ತರಾಗ್ಬಿಡ್ತಿದ್ರು. ಆದ್ರೆ ನರೇಂದ್ರನ್ಗೆ ಅಂತಹ ಅಪೂರ್ವವಾದಂತಹ ಅನುಭವಗಳೆಲ್ಲ ಆಗಿದ್ರೂ ಕೂಡ ಅವನಿಗೆ ಇನ್ನು ಸಂತೋಷ ಇಲ್ಲ, ಅವನಿಗೆ ಇನ್ನು ತೃಪ್ತಿ ಇಲ್ಲ. ಯಾಕಿರಬಹುದು? ಅವನು ಅದಾಗಲೇ ಶ್ರೀರಾಮಕೃಷ್ಣರ ಕೃಪೆಯಿಂದ ಒಂದ್ಸಲ ನಿರ್ವಿಕಲ್ಪ ಸಮಾಧಿಯ ಅಮೃತವನ್ನ ಕಂಡುಕೊಂಡಿದ್ದಾನೆ, ಅದನ್ನ ಕುಡಿದಿದ್ದಾನೆ. ಆ ಅನುಭವದ ಮುಂದೆ ಇದೆಲ್ಲವೂ ಕೂಡ, ಈ ಎಲ್ಲ ಅನುಭವಗಳು ಕೂಡ ನೀರಸವಾಗಿ ಕಾಣ್ತಿವೆ. ಬಾರಾನಗೂರ್ ಮಠದಲ್ಲಿ ಜೀವನ ಅಂತಂದ್ರೆ ಅದೊಂದು ಅಪೂರ್ವವಾದಂತಹ ಸಾಧನಾಮಯ ಜೀವನ ಅನ್ಬೋದು. ಎಷ್ಟೋ ದಿನ ಮುಂಜಾನೆ ನಾಮ ಸಂಕೀರ್ತನೆ ಪ್ರಾರಂಭವಾಗ್ಬಿಟ್ರೆ ಸಂಜೆವರೆಗೂ ಕೂಡ ಮುಂದುವರಿತಾ ಇತ್ತು. ಊಟ ವಿಶ್ರಾಂತಿಗಳ ನೆನಪು ಕೂಡ ಈ ಯುವ ಶಿಷ್ಯರಿಗೆ ಆಗ್ತಿರ್ಲಿಲ್ಲ. ಭಗವದ್ ದರ್ಶನದ ಹಂಬಲ ಅವರಲ್ಲಿ ಅದೆಷ್ಟು ತೀವ್ರವಾಗಿತ್ತು ಅಂದ್ರೆ, ಧ್ಯಾನ ಮಾಡೋದಕ್ಕೆ ಕುಳಿತುಕೊಂಡ್ಬಿಟ್ರೆ ಹಾಗೆ ಪ್ರವೇಶ ಮಾಡಿಬಿಡ್ತಿದ್ರು ಕೂಡ ಆಶ್ಚರ್ಯ ಇಲ್ಲ. ಪ್ರಾಯೋಪವೇಶ ಅಂದ್ರೆ ಪ್ರಾಣತ್ಯಾಗ ಮಾಡೋದಕ್ಕೆ ನಿರ್ಧರಿಸಿ ಅನ್ನ ನೀರು ಬಿಟ್ಟ ಹಾಗೆ ಒಂದು ಕಡೆ ಮಲಗ್ಬಿಡುವಂಥದ್ದು. ಹಾಗೆ ಮಾಡಿದ್ರೂ ಕೂಡ ಆಶ್ಚರ್ಯನೂ ಇಲ್ಲ, ಉತ್ಪ್ರೇಕ್ಷೆನೂ ಇಲ್ಲ. ಅನೇಕ ವರ್ಷಗಳ ಬಳಿಕ ಶ್ರೀ ವಿವೇಕಾನಂದರು ತಮ್ಮ ಶಿಷ್ಯನೊಬ್ಬನ ಮುಂದೆ ಹೀಗೆ ಹೇಳ್ತಾರೆ, ಏನ್ ಗೊತ್ತೇನು, ನಾವು ಬಾರಾನಗೂರ್ ದಿನಗಳಲ್ಲಿ ಕಳೆದಂತಹ ದಿನಗಳು ನಿಜವಾಗಿಯೂ ವಿಶೇಷ. ಆ ದಿನಗಳಲ್ಲಿ ಅದೆಷ್ಟೋ ಬಾರಿ ನಮಗೆ ಊಟಕ್ಕೆ ಏನೇನೂ ಇರ್ತಿರ್ಲಿಲ್ಲ. ಕೆಲವು ಸಲ ಅಕ್ಕಿ ಇರ್ತಿತ್ತು, ಆದ್ರೆ ಉಪ್ಪೇ ಇರ್ತಿರ್ಲಿಲ್ಲ. ಕೆಲವು ಸಲ ಅನ್ನ, ಉಪ್ಪು ಹಾಗೆ ಬೇಯಿಸಿದ ಸೊಪ್ಪನ್ನ ತಿಂದುಕೊಂಡು ತಿಂಗಳಗಟ್ಲೆ ಜೀವನ ನಡೆಸಿದೀವಿ. ಆದ್ರೆ ಅದೇನಿತ್ತೋ ಏನಿಲ್ವೋ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಕೂಡ ಅದರತ್ತ ಲಕ್ಷ್ಯವೂ ಕೂಡ ಇರ್ತಿರ್ಲಿಲ್ಲಪ್ಪ. ನಾವು ಸನ್ಯಾಸಿಗಳು, ನಾಳಿನ ಚಿಂತೆ ನಮ್ಗಾದ್ರೂ ಎಲ್ಲಿ? ನಮ್ಮ ಆಧ್ಯಾತ್ಮಿಕ ಸಾಧನೆಯ ಪ್ರವಾಹದಲ್ಲಿ ನಾವು ಕೊಚ್ಚಿಕೊಂಡು ಹೋಗ್ಬಿಡ್ತಿದ್ವಿ. ಅದೆಂತಹ ದಿನಗಳದು! ನಮ್ಮ ತಪಶ್ಚರ್ಯೆಯ ತೀವ್ರತೆಯನ್ನ ಕಂಡು ಮನುಷ್ಯರಿರ್ಲಿ, ರಾಕ್ಷಸರು ಕೂಡ ಹೆದರ್ಕೊಂಡು ಓಡ್ಬಿಡಬೇಕು. ಒಂದು ವಿಷಯ ಅಂತೂ ನಿಜ, ಏನದು? ಪರಿಸ್ಥಿತಿ ನಮ್ಗದೆಷ್ಟೇ ವಿರುದ್ಧವಾಗಿತ್ತೋ ಗೊತ್ತಿಲ್ಲ, ಅಷ್ಟಷ್ಟು ಕೂಡ ನಮ್ಮ ಅಂತಸತ್ವ ವ್ಯಕ್ತವಾಗ್ತಾ ಬರ್ತಾ ಇದೆ ಅಂತ ತಿಳಿಸಿದ್ರು. ವಿವೇಕಾನಂದರು ಸಾಮಾನ್ಯವಾಗಿ ಇಂತಹ ವಿಷಯಗಳ ಬಗ್ಗೆ ಯಾವತ್ತೂ ಯಾರೊಂದಿಗೂ ಮಾತಾಡ್ತಿರ್ಲಿಲ್ಲ. ಆದ್ರೆ ತಮ್ಮ ಶಿಷ್ಯರಲ್ಲಿ ವೈರಾಗ್ಯ, ತಿತಿಕ್ಷೆಯ ಗುಣಗಳನ್ನ ಉದ್ದೀಪನಗೊಳಿಸಬೇಕು ಅಂದಾಗ ಈ ಉದ್ದೇಶದಿಂದ ಅವರ ಮುಂದೆ ಈ ಎಲ್ಲ ವಿಚಾರಗಳನ್ನು ಕೂಡ ಬಿಚ್ಚು ಮನಸ್ಸಿನಿಂದ ಹೇಳ್ತಿದ್ರು. ಈ ಯುವ ಸನ್ಯಾಸಿಗಳು ಪ್ರತಿದಿನ ಸಾಧನೆ, ಭಜನೆ, ಧ್ಯಾನ, ಅಧ್ಯಯನಗಳು ಈ ಎಲ್ಲದನ್ನ ಶ್ರೀಕೃಷ್ಣಾಷ್ಟಮಿ, ಶಿವರಾತ್ರಿ ಮೊದಲಾದ ಹಬ್ಬ ಹರಿದಿನಗಳ ದಿನ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ರು. ಅವರು ಮೊದಲನೇ ಸಲ ಆಚರಿಸಿದಂತಹ ಶಿವರಾತ್ರಿ ಉತ್ಸವದ ವಿವರಗಳನ್ನ ಮಹೇಂದ್ರನಾಥ್ ಗುಪ್ತ ಬರೆದಿಟ್ಟುಕೊಂಡಿದ್ದು ಅದನ್ನ ವಚನವೇದದಲ್ಲಿ ನಾವು ಗಮನಿಸಬಹುದು. ಅವತ್ತು 1887 ಫೆಬ್ರವರಿ 11ನೇ ತಾರೀಕು, ಅವತ್ತು ಸೋಮವಾರ. ನರೇಂದ್ರ, ರಾಕಾಲ, ನಿರಂಜನ, ಶರತ್ಚಂದ್ರ, ಶಶಿ, ಕಾಳಿಪ್ರಸಾದ, ಬಾಬುರಾಮ, ತಾರಕನಾಥ, ಹಿರಿಯ ಗೋಪಾಲ, ಶಾರದಾ, ಪ್ರಸನ್ನ, ಹರೀಶ ಹಾಗೆ ಮಹೇಂದ್ರನಾಥ ಇಷ್ಟೂ ಜನ ಅವತ್ತು ಒಟ್ಟಿಗೆ ಸೇರಿದ್ರು. ಮುಂಜಾನೆ ಶಿವಸ್ತೋತ್ರಗಳ ಪಠನದೊಂದಿಗೆ ಉತ್ಸವ ಆರಂಭ ಮಾಡಿದ್ರು. ನರೇಂದ್ರ ಈಚೀಚೆಗೆ ರಚಿಸಿದಂತಹ ಭಜನೆ, ಸಂಕೀರ್ತನೆ ತಾಥಯ್ಯ ತಾಥಯ್ಯ ನಾಚೆ ಬೋಲ. ಭೋಲ ಅಂದರೆ
ಶಿವ ಅನ್ನುವಂಥ ಹಾಡನ್ನ ರಾಖಾಲ ಮತ್ತು ತಾರಕನಾಥ ನರೇಂದ್ರ ಹಾಡುವಾಗ ನರ್ತಿಸಿದ್ರು. ಶಶಿ ಎಂದಿನ ಹಾಗೆ ಶ್ರೀರಾಮಕೃಷ್ಣರ ಪೂಜೆಯನ್ನು ಮಾಡಿದ. ಎಲ್ಲರೂ ಕೂಡ ದಿನವಿಡೀ ಉಪವಾಸ ಬಿದ್ದು ಶಿವನ ಧ್ಯಾನ ಪೂಜೆಗಳಲ್ಲಿ ನಿರತರಾದರು. ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.